ಗುರುಪ್ರಸಾದ್ ಅವ್ರನ್ನ ಹೋದ್ವಾರ ಯಾವುದೋ ಒಂದು ಸಭೆಯಲ್ಲಿ ನಾನು ಮೀಟ್ ಮಾಡಿದಾಗ ಅವರು ಈ ಥರ ನಾವು ಆಕೃತಿ ಅಂಗಳದಲ್ಲಿ ಲೇಖಕರನ್ನ ಮತ್ತು ಚಿಂತಕರನ್ನೆಲ್ಲ ಕರೆದು ಅವ್ರ ಹತ್ರ ಒಂದು ಸಂವಾದದ ಥರ ಒಂದು ಮಾತುಕತೆ ಆಡೋದಕ್ಕೆ ಒಂದು ಅಂಗಳ ಇದು ಅಂತ ಹೇಳಿದ್ರು. ಆವಾಗ ನನಗೆ ಪರವಾಗಿಲ್ಲಪ್ಪ, ಅನುವಾದಕರನ್ನು ಕರೆದಿದ್ದಾರಲ್ಲ, ಬರೀ ಲೇಖಕರನ್ನ ಮಾತ್ರ ಅಲ್ಲ ಅಂತ. ಅದರಲ್ಲ ಅನುವಾದಕರು ಲೇಖಕರೇ, ಪುನಃ ಲೇಖಕರು ಅಂತ ಹೇಳ್ಬೋದು, ಅಥವಾ ಪುನರ್ ಲೇಖಕರು ಅಂತ ಹೇಳ್ಬೋದು. ಹಾಗೆ ಈ ಥರದ್ದೊಂದು ಮನ್ನಣೆ ಸಿಕ್ಕಿರೋದು ನನಗೂ ಸಂತೋಷನೇ. ಮತ್ತು ಗಣೇಶ್ ಶೆಣೈ ಅವರು ದೊಡ್ಡ ಮಾತಾಡಿದ್ದಾರೆ. 200 ವರ್ಷದ ಮೇಲೆ ವಿಲಿಯಂ ಕೇರಿ ಅವರನ್ನು ಜ್ಞಾಪಿಸ್ಕೊಂಡ ಹಾಗೆ ಈ ಪುಸ್ತಕನೂ ಉಳಿಯುತ್ತಾ ಚರಿತ್ರೆಯಲ್ಲಿ ಗೊತ್ತಿಲ್ಲ, ನಮಗೆ ಉಳಿಯುತ್ತೆ ಅನ್ನೋ ಆಸೆ ಇದೆ. ಮತ್ತು ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೆಸ್ನ ನೀವು ಅವರ ವೆಬ್ಸೈಟ್ ನೋಡಿದ್ರೆ ಅವರ್ ವಾಲ್ಯೂಮ್ಸ್ ವಿಲ್ ರಿಮೇನ್ ಇನ್ ಪರ್ಪೆಚುಯಿಟಿ ಅಂತ. ಅವರೂ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಅವ್ರು ಏನು ಪ್ರಿಂಟ್ ಮಾಡಿದಾರೋ ಅದನ್ನು ಬೇರೆ ಬೇರೆ ಫಾರಮ್ಸಲ್ಲಿ ಅದು ಉಳಿಯೋ ಹಾಗೆ ನೋಡ್ಕೋತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅಟ್ಲೀಸ್ಟ್ ಟೆಕ್ನಾಲಜಿಯಿಂದನಾದರೂ ಉಳಿಬಹುದು. ಆದರೆ ರಾಘವಾಂಕ ಉಳಿದಿದ್ದು ಜನರ ಮನಸ್ಸಿನಲ್ಲಿ. ಟೆಕ್ನಾಲಜಿನಲ್ಲಿ ಉಳಿಯೋದು ಬರೀ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಅದು. ಆದರೆ ಜನರ ಮನಸ್ಸಿನಲ್ಲಿ ಉಳ್ಕೊಂಡು ಬಂದಿದ್ದು ನಮ್ಮ ಸಾಂಸ್ಕೃತಿಕವಾದ ಒಂದು ಹೆಮ್ಮೆ. ರಾಘವಾಂಕನ ಆ ಥರ ಉಳಿದಿರೋದು. ಅವನು ಪಂಡಿತ ಕವಿ ಮಾತ್ರ ಅಲ್ಲ, ಅವನು ಜನರ ಕವಿ. ಅವನು ಕೊನೆಯಲ್ಲಿ ಒಂದು ಕಡೆ ಹೇಳ್ತಾನೆ, ಎಲ್ಲ ಹರಿಶ್ಚಂದ್ರನ ಕಥೆ ಕೇಳಿ ಜನ ಬದುಕಲೆಂದು ಅನಪೇಕ್ಷೆಯಿಂದ ನಾನು ಈ ಕಾವ್ಯ ಬರೆದಿದ್ದೀನಿ ಅಂತ. ಸೊ ಅನಪೇಕ್ಷೆ ಅಂದರೆ ನನಗೆ ಬೇರೆ ಯಾವ ಆಮಿಷ, ಆಸೆ ಅಥವಾ ಒಂದು ದೊಡ್ಡ ಸಾಧನೆ ಅಂತ ಅಂದ್ಕೊಂಡು ನನಗೆ ಬರೆಯೋಕ್ಕೇನೂ ಇಷ್ಟ ಇರಲಿಲ್ಲ, ಅಥವಾ ಇನ್ನೊಬ್ಬರು ಮೆಚ್ಚೋಕ್ಕಲ್ಲ, ಇನ್ನೊಬ್ಬ ರಾಜನ ಹೊಗಳಕ್ಕಲ್ಲ. ಆದರೆ ಜನ ಈ ಕಥೆ ಓದಿ ಬದುಕಲಿ ಅಂತ ನಾನು ಇದನ್ನು ಬರೆದಿದ್ದೀನಿ ಅನ್ನೋ ಒಂದು ಮಾತು ಹೇಳ್ತಾರೆ. ಸೊ ಜನ ಬದುಕೋದಕ್ಕೆ ಬರದೆ ಅಂದರೆ ಏನರ್ಥ ಅಂತ ನನಗೆ ಅದು ಸ್ವಲ್ಪ ಒಂದು ಪ್ರಶ್ನೆನೇ ಅದು ನನ್ನ ಮನಸ್ಸಲ್ಲಿ. ಜನ ಬದುಕಲೆಂದು ಈ ಕೃತಿಯನ್ನು ಓದಿ ಜನ ಬದುಕಲಿ ಅಂತ ನಾನು ಇದನ್ನು ಬರೆದಿದ್ದೀನಿ. ಎಂಥ ಧೀಮಂತನಾದ ಒಬ್ಬ ರಾಜ ಅವನು ಹರಿಶ್ಚಂದ್ರ. ಎಷ್ಟು ಉದಾತ್ತವಾದ ಬದುಕನ್ನು ಬದುಕಿದವನು. ಅಂಥವನಿಗೂ ಕಷ್ಟ ತಪ್ಪಲಿಲ್ಲ. ಅದರಿಂದ ಜನರು ಸಮಾಧಾನ ಮಾಡ್ಕೋಬೇಕಾ ಕಷ್ಟ ಬಂದಾಗ? ಅದನ್ನು ಈ ಮಾತು ಕೇಳೇ ಇರ್ತೀರ ನೀವು. ಅಂಥ ಹರಿಶ್ಚಂದ್ರನಿಗೆ ತಪ್ಪಲಿಲ್ಲ ಕಷ್ಟ, ಇನ್ನು ನಮಗೇನ್ರಪ್ಪ ಅಂತ ಅನ್ನೋ ಒಂದು ಸಮಾಧಾನದ ಮಾತನ್ನು ಆಡ್ಕೊಳ್ಳೋದನ್ನು ನಾವು ಕೇಳಿರ್ತೀವಿ. ಆ ಥರನ, ಅಥವಾ ಹರಿಶ್ಚಂದ್ರ ಹೇಗೆ ಎಂಥದ್ದೇ ಕಷ್ಟ ಬಂದ್ರೂ ಸತ್ಯ ಬಿಟ್ಟು ಇನ್ನು ಬೇರೆ ಸತ್ಯದ ದಾರಿ ಬಿಟ್ಟು ಇನ್ನೊಂದು ದಾರಿ ಹಿಡಿಲಿಲ್ಲ ಅನ್ನೋ ಒಂದು ಆದರ್ಶಕ್ಕೋಸ್ಕರ ನಾವು ಆದರ್ಶನ ಮುಖ್ಯ ಮುಂದೆ ಮಾಡಿಕೊಂಡು ಅದಕ್ಕೋಸ್ಕರ ಹರಿಶ್ಚಂದ್ರ ಕಾವ್ಯ ನಮಗೆ ಮುಖ್ಯ ಆಗುತ್ತಾ? ಸೊ ಯಾವ ದೃಷ್ಟಿಯಿಂದ ಅದು ಜನ ಬದುಕ್ತಾರೆ ಹರಿಶ್ಚಂದ್ರನ ಕಥೆ ಓದಿ ಅನ್ನೋದು ಸ್ವಲ್ಪ ನಿಗೂಢವಾಗೇ ಇದೆ. ನನಗೆ ಅದಕ್ಕೆ ತುಂಬ ನೇರವಾದ ಸ್ಪಷ್ಟವಾದ ಉತ್ತರ ಗೊತ್ತಿಲ್ಲ. ಆದರೆ ಇದು ನಾವು ಪ್ರತಿಯೊಬ್ಬರೂ ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು. ಈ ಥರದ ಕೃತಿ ಓದಿದಾಗ ನಮಗೇನು ಅನಿಸುತ್ತೆ, ಅದರ ಪ್ರಸ್ತುತತೆ ಏನು, ಇಂಥದ್ದನ್ನು ಯಾಕೆ ಓದ್ತಾ ಇದ್ದೀನಿ ಅನ್ನೋದನ್ನು ನಾವೇ ಕೇಳಿಕೊಂಡು ಅದಕ್ಕೆ ನಾವೇ ಉತ್ತರ ಹೇಳಬೇಕಾಗತ್ತೆ. ಅದು ಎಲ್ರಿಗೂ ಉತ್ತರ ಒಂದೇ ಅಂತ ನನಗೇನು ಅನಿಸಿಲ್ಲ. ಆದರೆ ನನಗೆ ಕಂಡ ಒಂದು ಸತ್ಯ ಏನು ಅಂತ ಬಹುಶಃ ಹೇಳಬಹುದೇನೋ. ಏನಂದರೆ, ಯಾವುದೇ ಕೃತಿ ಆರಿಸ್ಕೊಂಡ್ರೂ ಅದ್ರ ಹಿಂದೆ ಕಾರಣಗಳಿರುತ್ತೆ. ಯಾಕೆ ಆರಿಸ್ಕೊಂಡ್ವಿ ಅಂತ. ಕೆಲವು ವೈಯಕ್ತಿಕ ಕಾರಣ, ಕೆಲವು ಸಾರ್ವಜನಿಕವಾದ ಕಾರಣಗಳು. ಈಗ 4 ಜನ ಜೊತೆ ಹೇಳ್ಕೋಬಹುದಾದ ಕಾರಣಗಳನ್ನು ನಾವು ಹೇಳಬಹುದು. ಏನಂದರೆ, ಹರಿಶ್ಚಂದ್ರನ ಕಥೆ ಬಹಳ ಪುರಾಣ ಕಾಲದ್ದು. ವೇದ ಉಪನಿಷತ್ತುಗಳ ಕಾಲದಿಂದ ಬಂದಿರುವಂಥ ಕೃತಿ ಇದು. ಆದರೆ ಅದು ಕೇವಲ ಒಂದು ದಂತಕಥೆಯಾಗಿ, ಒಂದು ಲೆಜೆಂಡ್ ಅಂತ ಏನು ಹೇಳ್ತೀವಿ, ಆ ರೀತಿ ಒಂದು ಕಥೆಯಾಗಿ ನಮ್ಮಲ್ಲಿ ಬಂದಿದ್ದು. ಆಮೇಲೆ ಅದನ್ನು ಬೇರೆ ಬೇರೆ ರೂಪದಲ್ಲಿ
ರಾಮಾಯಣದಲ್ಲಿ ಕೂಡ ಅದಕ್ಕೆ ಒಂದು ರೆಫರೆನ್ಸ್ ಇದೆ. ಆಮೇಲೆ ಇದಕ್ಕೆ ಮುಂದಕ್ಕೆ ಸೊ ಹೀಗೆ ಬೇರೆ ಸ್ವಲ್ಪ ಸ್ವಲ್ಪ ಬದಲಾವಣೆಗಳ ಜೊತೆ ಕಾಲಕ್ರಮೇಣ ಕಥೆನೂ ಬೆಳೀತಾ ಬಂತು. ಕಥೆಗೂ ಒಂಚೂರು ರೆಕ್ಕೆ ಪುಕ್ಕ ಹುಟ್ಕೊಂಡು ಉಪ್ಪು ಖಾರ ಮಸಾಲೆ ತುಂಬಿಕೊಂಡು ಅದನ್ನು ಒಂದು ರೀತಿಯ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿ ಬೆಳೆಯೋಕ್ಕೆ ಶುರುವಾಯಿತು. ಆದ್ದರಿಂದ ನಮ್ಮ ರಾಘವಾಂಕ 13ನೇ ಶತಮಾನದಲ್ಲಿ ಬರೆಯೋ ಹೊತ್ತಿಗೆ ಇದು ದೇವಿ ಭಾಗವತ ಅಂಥ ಕಡೆ ಎಲ್ಲ ಅದರಲ್ಲಿ ಹರಿಶ್ಚಂದ್ರನ ಇದು ಮಾರ್ಕಂಡೇಯ ಪುರಾಣ ಇಂಥದ್ರನ್ನೆಲ್ಲ ಸ್ವಲ್ಪ ಪ್ರಮುಖವಾಗಿ ಯಾವುದು ಕೇವಲ ಒಂದು ಉಪಕಥೆಯಾಗಿತ್ತು ವೇದಕಾಲದಲ್ಲಿ, ಇದರಲ್ಲಿ ಸ್ವಲ್ಪ ಹೆಚ್ಚು ವಿಸ್ತಾರವಾಗಿ ಕಥೆ ಬರುತ್ತೆ. ಸೊ ಅಷ್ಟೊತ್ತಿಗೆ ಬೆಳೆದಿತ್ತು ಹರಿಶ್ಚಂದ್ರನ ಕಥೆ. ಆದರೆ ಎಷ್ಟೇ ಬೆಳೆದಿದ್ರೂ ಇದನ್ನೇ ಹರಿಶ್ಚಂದ್ರನ ಜೀವನವನ್ನೇ ಒಂದು ಮುಖ್ಯವಾದ ಗುರಿ ಮತ್ತು ಕೇಂದ್ರ ಮಾಡಿಕೊಂಡು ಒಂದು ಇಡೀ ಮಹಾಕಾವ್ಯವನ್ನು ಮೊದಲಿಗೆ ರಚಿಸಿದ್ದು ರಾಘವಾಂಕನೇ. ಇದು ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ಭಾರತೀಯ ಭಾಷೆಗಳಲ್ಲೇ ನೀವು ಹರಿಶ್ಚಂದ್ರನ ಬಗ್ಗೆ ಬಂದಿರೋ ಮೊದಲ ಒಂದು ಪೂರ್ಣ ಪ್ರಮಾಣದ ಕೃತಿ ಯಾವುದಪ್ಪ ಅಂತ ಕೇಳಿದ್ರೆ ಅದು ರಾಘವಾಂಕನ ಹರಿಶ್ಚಂದ್ರ ಕಾವ್ಯ. ಹಾಗಾಗಿ ಅದು ಬರೀ ಕೇವಲ ಕನ್ನಡಿಗರ ಕಾವ್ಯ ಮಾತ್ರ ಅಲ್ಲ, ಕನ್ನಡದಿಂದ ಭಾರತದ ಇತರ ಭಾಷೆಗಳಿಗೆ, ಭಾಷಿಕರಿಗೆ, ಸಂಸ್ಕೃತಿಗಳಿಗೆ ಒಂದು ದೊಡ್ಡ ಕೊಡುಗೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ನಾನು 2010 ಸುಮ್ಮನೆ ಒಂದು ಮಧ್ಯಾಹ್ನ ಹೀಗೆ ಸುಮಾರಿಯಾಗಿ ಆಕಾಶ ನೋಡ್ಕೊಂಡು ಕೂತಿದ್ದಾಗ ಏನಾರು ಮಾಡೋಣ ನಾವೂ, ಆಯಿತು ಇಷ್ಟು ವರ್ಷ ಪಾಠ ಮಾಡಿದ್ದಾಯಿತು, ಇನ್ನೇನಾದ್ರು ಒಂದು ಸ್ವಲ್ಪ ನಮಗೂ ಒಂಚೂರು ಗಿಟ್ಟಬೇಕೇನಾದರೂ ಆ ಥರದ್ದೊಂದು ಕೆಲಸ ಮಾಡೋಣ ಅಂತ ಯಾಕೋ ಒಂದು ರೀತಿಯ ಅಂಗೈ ಕಡಿಯುತ್ತೆ ಅಂತಾರಲ್ಲ ಹಾಗೆ ಒಂದು ಅತೃಪ್ತಿ ಶುರು ಆಯಿತು. ಸರಿ ಎಲ್ಲೋ ಕೇಳಿದ್ದೆ, ಹೀಗೆ ಏನೋ ಇನ್ ದಿ ಏರ್ ಅಂತಾರಲ್ಲ ಹಾಗೆ ಏನೋ ಅಂತೆ ಈ ನಾರಾಯಣ ಮೂರ್ತಿಯವರು ಇನ್ಫೋಸಿಸ್ನವರು ಇವತ್ತೆಲ್ಲ ಸುದ್ದಿಲಿದ್ದಾರಲ್ಲ ಇವತ್ತು ಪಾಪ. ಸೊ ಇನ್ಫೋಸಿಸ್ನವರು ಏನೋ ಹಿಂಗೆ ಫಂಡಿಂಗ್ ಕೊಟ್ಟಿದ್ದಾರಂತೆ ಏನೋ ಟ್ರಾನ್ಸ್ಲೇಷನ್ಗೆ ಅಂತ. ಅದು ಬಂದಾಗಲೇ 5-6 ತಿಂಗಳಾಗಿತ್ತು. ಆದರೆ ಜೀವನದ ಓಘ ಎಷ್ಟು ಹರಿವು ಹೇಗಿರುತ್ತೆ ಅಂದರೆ ಅದನ್ನು ರಿಜಿಸ್ಟ್ರ್ ಮಾಡ್ಕೊಂಡಿರಲಿಲ್ಲ ಸರಿಯಾಗಿ. ಅದೆಲ್ಲೋ ಒಂದು ಮೂಲೆಯಲ್ಲಿ ಒಂಚೂರು ಇತ್ತು ಅಂತ ಕಾಣಿಸುತ್ತೆ. ಸರಿ ಅದು ನೋಡೋಣ ಅಂದ್ಬಿಟ್ಟು ಗೂಗಲ್ ಮಾಡಿದೆ ಏನಿದೆ ಅಂತ. ನೋಡಿದ್ರೆ ಹೀಗೆ ಭಾರತೀಯ ಅಭಿಜಾತ ಸಾಹಿತ್ಯ, ಅದನ್ನು ಕ್ಲಾಸಿಕಲ್ ರೈಟಿಂಗ್ ಅಂತೀವಿ, ಆ ರೀತಿಯ ಟೆಕ್ಸ್ಟ್ಗಳನ್ನು ಅವರು ಇಂಗ್ಲೀಷ್ಗೆ ಅನುವಾದ ಮಾಡಿಸೋದಕ್ಕೆ ಅವರು ಹಾರ್ವರ್ಡ್ ಯೂನಿವರ್ಸಿಟಿನವ್ರಿಗೆ ಫಂಡಿಂಗ್ ಕೊಟ್ಟಿದ್ದಾರೆ. ಅಲ್ಲಿ ಶೆಲ್ಡನ್ ಪಾಲಕ್ ಅನ್ನುವ ಒಬ್ಬ ವಿದ್ವಾಂಸ, ಬಹಳ ದೊಡ್ಡ ಹೆಸರು ಅವರು, ಇಂಡಿಯಾ ಸ್ಟಡೀಸ್ನಲ್ಲಿ ಅವರು ತುಂಬ ಸಂಸ್ಕೃತದ ಸ್ಕಾಲರು. ಮತ್ತು ಮೈಸೂರಲ್ಲಿ ಬಂದು 6-7 ವರ್ಷ ಇದ್ದು ಬೇರೆ ಬೇರೆ ಒಂದು 6-7 ತಿಂಗಳು ಒಂದು ಸಲಕ್ಕಿದ್ದರು. ಆಮೇಲೆ ತುಂಬ ಸಲ ಬಂದು ಹೋಗಿ ಮಾಡಿ ಕನ್ನಡ ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳ ಹತ್ತಿರ ಹಳೆಗನ್ನಡ ಎಲ್ಲ ಕಲ್ತ್ಕೊಂಡು ಪಂಪನ ಬಗ್ಗೆ ಬಹಳ ಸುದೀರ್ಘವಾದ ಒಂದು ಲೇಖನ ಎಲ್ಲ ಬರೆದಿದ್ದಾರೆ. ಕವಿರಾಜ ಮಾರ್ಗದ ಬಗ್ಗೆ ಬರೆದಿದ್ದಾರೆ. ಸೊ ಅಂಥ ದೊಡ್ಡ ಲೇಖಕರು ಅದಕ್ಕೆ ಸೀರೀಸ್ ಎಡಿಟರ್ ಅಂತೆಲ್ಲ ಕೇಳಿದಾಗ ಅರೆ ನಾನು ಏನಾರು ಒಂದು ಮಾಡೋಣ ಈ ದಿಕ್ಕಲ್ಲಿ ಅಂತ ಯೋಚನೆ ಬಂತು. ಆಮೇಲೆ ಅವ್ರಿಗೆ ಬರೆದೆ ನಾನೇನಾರು ಮಾಡಲಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಖಂಡಿತ ಮಾಡಿ, ಅದಕ್ಕೊಂದು ಪ್ರಪೋಸಲ್ ಕಳಿಸ್ಬೇಕು ನೀವು, ಈ ರೀತಿಯಲ್ಲಿ ಯಾವ ಕೃತಿ ಆರಿಸ್ಕೊಳ್ಬೇಕು ಅಂತಿದ್ದೀರಾ, ಕವಿ ಯಾರು, ಯಾತಕ್ಕೆ ಇದನ್ನೇ ಆರಿಸ್ಕೋಬೇಕು ಅಂತಿದ್ದೀರಾ, ಇದರ ಮಹತ್ವ ಏನು, ಇದನ್ನೆಲ್ಲ ಒಂದು ಜಸ್ಟಿಫಿಕೇಷನ್ ಬರೆದು ಆಮೇಲೆ ಸುಮಾರು ಒಂದು 15 ಪುಟದಷ್ಟು ನೀವು ಟ್ರಾನ್ಸ್ಲೇಟ್ ಮಾಡಿ ಕಳಿಸ್ಬೇಕು ಇಂಗ್ಲೀಷ್ಗೆ. ಮತ್ತು ಈಗಾಗಲೇ ಬೇರೆ ಯಾರು ಮಾಡಿದರೆ ಅದು ಯಾವ ಥರ ಮಾಡಿದ್ದಾರೆ, ನೀವು ಮಾಡಿರೋದಕ್ಕೂ ಅದಕ್ಕೂ ಇರೋ ಭಿನ್ನತೆ ಏನು, ಹೀಗೆಲ್ಲ ಪ್ರಶ್ನೆಗಳಿತ್ತು. ಅದಕ್ಕೆಲ್ಲ ಉತ್ತರ ಬರೆದು ಕಳಿಸ್ಬೇಕು. ಆಮೇಲೆ ನಮ್ಮದೊಂದು ಪ್ರವರ ಅದನ್ನು ಕಳಿಸ್ಬೇಕಾಗಿತ್ತು, ಏನು ಮಾಡಿದ್ದೀರಾ, ಎಲ್ಲಿ, ಹೇಗೆ ಅಂತ ಅಲ್ಲ. ಹಾಗಾಗಿ ನಾನು ಸ್ವಲ್ಪ ಅದು ಇದು ಏನೋ ಟ್ರಾನ್ಸ್ಲೇಟ್ ಮಾಡಿದ್ದೆ, ಅದರದ್ದೆಲ್ಲ ಸೇರಿಸಿ ಬರೆದು ಕಳಿಸ್ಕೊಟ್ಟೆ. ಇದರಲ್ಲಿ ಈ ಹರಿಶ್ಚಂದ್ರ ಕಾವ್ಯದ 2 ಮುಖ್ಯ ಭಾಗಗಳನ್ನು, ಯಾವುದನ್ನು ರಸಭಾಗಗಳು ಅಂತ ವಿಮರ್ಶಕರು ಗುರುತಿಸಿದಾರೋ, ಒಂದು ಹರಿಶ್ಚಂದ್ರ ಹೊಲತಿ ಪ್ರಸಂಗ ಬರುತ್ತೆ, ಅಲ್ಲಿ ಗಾನ ರಾಣಿಯರ ಪ್ರಸಂಗ ಅದೊಂದು, ಮತ್ತು ಇನ್ನೊಂದು ಈ ಲೋಹಿತಾಶ್ವನ ಸಾವು
ಅದರ ಒಂದು ಭಾಗ. ಇದೆರಡನ್ನ ಮುಖ್ಯವಾಗಿ ಆರಿಸ್ಕೊಂಡು ಒಂದು 15 ಪುಟದ ಟ್ರಾನ್ಸ್ಲೇಷನ್ ಮಾಡಿ ಕಳಿಸಿದಾಗ ಅವರಿಗೆ ಮೆಚ್ಚುಗೆ ಆಯ್ತದು. ಮಾಡಿ ಅಂತ ಹೇಳಿ ಇನ್ನೊಂದು 5 ವರ್ಷದಲ್ಲಿ ನೀವು ಮಾಡಿ ಕೊಟ್ಬಿಡಿ ನಮಗೆ, ನಾವು ಅದನ್ನು ಪಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ರು. ಏನು 5 ವರ್ಷನಾ ಅಂದ್ಬಿಟ್ಟು ಏನು ಉಡಾಫೆ ಅಂತೀರಾ, ಮಾಡಿದ್ರೆ ಆಯ್ತು ಬಿಡ್ರಿ ಅಂದ್ಕೊಂಡು ಬಾಕಿ ಇನ್ನೇನು ಜೀವನ ಕಾಯಲ್ವಲ್ಲ, ಬೇರೆ ಬೇರೆ ಜವಾಬ್ದಾರಿಗಳು ಬಂದು ಹಾಗೂ ಹೀಗೂ 2012 ಹೊತ್ತಿಗೆ ಒಂಚೂರು ಎಚ್ಚರ ಆಯಿತು. ಓಹೋ ಮಾಡಬೇಕಪ್ಪ, ಇನ್ನೂ 2015 ತಾನೇ ನೋಡ್ಕೊಳ್ಳೋಣ ಅಂತ ಒಂದು ಕಡೆ, ಇನ್ನೊಂದು ಮನಸ್ಸು ಇಲ್ಲ ಇಲ್ಲ ಮಾಡಪ್ಪ ಶುರು ಮಾಡು ಅಂತ. ಸರಿ ಮಾಡಿ ನೋಡಿದ್ರೆ ಆಯಿತು ಅಂತ ಮೊದಲನೇ ಚಾಪ್ಟ್ರಿಂದ ಶುರು ಮಾಡಿಕೊಂಡೆ. ಮೊದಲನೇ ಚಾಪ್ಟ್ರ್ ಏನು, ನಿಮಗೆ ಗೊತ್ತಿರೋ ಹಾಗೆ ಮಹಾಕಾವ್ಯಗಳಲ್ಲಿ ಮೊದಲನೇ ಅಧ್ಯಾಯವನ್ನು ಪೀಠಿಕಾ ಪ್ರಕರಣ, ಪೀಠಿಕೆ ಅದು. ಈಗಿನ ಹಾಗೆ ಆಥರ್ಸ್ ಪ್ರಿಫೇಸ್, ಪ್ರಸ್ತಾವನೆ ಅವೆಲ್ಲ ಇರಲಿಲ್ಲ. ಇದು ಒಂದು ರೀತಿಯ ಪ್ರಸ್ತಾವನೆ. ಅದರಲ್ಲಿ ಸಾಮಾನ್ಯ ಕವಿಗಳು ತಮಗೆ ಇಷ್ಟವಾದ ದೇವರನ್ನು ಅದಕ್ಕೆ ಒಂದು ನಾಂದಿ ಶ್ಲೋಕದ ಥರ ಹೇಳಿ, ಆಮೇಲೆ ಅಲ್ಲಿಂದ ಮುಂದಕ್ಕೆ ಯಾವ ಊರಿನವರು, ತಾವು ತಮ್ಮ ಗುರುಗಳು ಯಾರು, ಆಮೇಲೆ ತಮ್ಮ ಹಿಂದಿನ ಪೂರ್ವ ಸೂರಿಗಳು ಯಾರು, ಯಾವ ಪರಂಪರೆಯಲ್ಲಿ ತಾನು ಬರಿತಾ ಇದ್ದೀನಿ ಅವ್ರನ್ನೆಲ್ಲ ಜ್ಞಾಪಿಸ್ಕೊಂಡು, ಮತ್ತು ಯಾವ ಕಾವ್ಯನ ಆರಿಸ್ಕೊಂಡಿದ್ದೀನಿ, ಅದನ್ನು ಹೇಗೆ ನಿಭಾಯಿಸಿದ್ದೀನಿ, ಮತ್ತು ಈ ಕುಕವಿಗಳನ್ನೆಲ್ಲ ಸ್ವಲ್ಪ ಬೈದು ನಾನು ಅವ್ರು ಹಾಗಲ್ಲ ಇವ್ರು ಹಾಗಲ್ಲ ನಾನೇ ಬೇರೆ ಅಂತ ಹೇಳಿ, ಸೊ ಒಳ್ಳೆಯ ಕವಿಗಳನ್ನೆಲ್ಲ ಪ್ರಶಂಸೆ ಮಾಡಿ ಇಷ್ಟೆಲ್ಲ ಮಾಡಿ ಸಾಮಾನ್ಯ ಕಥೆಯನ್ನು ಒಂದು ಸಾರ ರೂಪದಲ್ಲಿ ಒಂದೇ ಒಂದು ಸ್ಟ್ಯಾನ್ಸಾದಲ್ಲಿ ಹೇಳಿಬಿಟ್ಟಿದ್ದಾನೆ, ಒಂದು ಷಟ್ಪದಿನಲ್ಲಿ ಹೇಳಿ ಆಮೇಲೆ ಅವರು ಕಥಾವಸ್ತುವಿಗೆ ಬರೋದು ಸಾಮಾನ್ಯ ರೂಢಿ. ಸೊ ಇದರಲ್ಲಿ ಮೊದಲನೇ 5-6 ಪದ್ಯ ನಾನು ಹೇಳಿದ ಹಾಗೆ ದೇವರ ಸ್ತುತಿ. ಸೊ ಅವನು ರಾಘವಾಂಕ ಹಂಪಿನವನು, ಅವನಿಗೆ ಹಂಪಿ ವಿರೂಪಾಕ್ಷನೇ ದೈವ. ಎಷ್ಟು ಮಟ್ಟಿಗೆ ಅಂತಂದರೆ ಅವನೆಂಥ ಹಂಪಿ ಪ್ರಿಯ ಅಂತಂದರೆ ಅವನಿಗೆ ಕಾಶಿ ವಿಶ್ವನಾಥನ ಇನ್ನೊಂದು ಸ್ವರೂಪವಾದ ಹಂಪೆಯ ಪಂಪಾಪತಿ ವಿರೂಪಾಕ್ಷ ಇದಾನಲ್ಲ, ಆ ವಿರೂಪಾಕ್ಷ ಕಾಶಿ ವಿಶ್ವನಾಥನಿಗಿಂತ ಒಂದು ಕೈ ಜಾಸ್ತಿನೇ ಅಂತ ಅವನು ಬರ್ಕೋತಾನೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಹರಿಶ್ಚಂದ್ರ ಅಯೋಧ್ಯೆನಲ್ಲಿ ತಾನೆ ರಾಜ್ಯ ಆಳ್ತಾ ಇದ್ದಿದ್ದು. ಆದರೆ ಅವನೇನು ಮಾಡ್ತಾನೆ, ಅಯೋಧ್ಯೆಯನ್ನು ಬಿಟ್ಟು ಅವನು ಕಾಶಿಗೆ ಬರ್ತಾನೆ. ಯಾವಾಗ ರಾಜ್ಯ ಕೋಶ ಎಲ್ಲ ನಿಮಗೆಲ್ಲ ಗೊತ್ತಿರೋ ಕತೆ, ಅದರಿಂದ ನಾನೇನು ಕತೆ ಹೇಳೋಕ್ಕೆ ಹೋಗಲ್ಲ. ಸೊ ಅವನು ರಾಜ್ಯ ಬಿಟ್ಟು ವಿಶ್ವಾಮಿತ್ರನ ಕೈಲಿ ರಾಜ್ಯ ಒಪ್ಪಿಸ್ಬಿಟ್ಟು ಅವನು ನಿರ್ಗತಿಕನಾಗಿ ಇನ್ನೊಂದಷ್ಟು ದುಡ್ಡು ಸಾಲ ಕೊಡಬೇಕಲ್ಲ, ಆ ಸಾಲ ಸಂಪಾದನೆ ಮಾಡಿ ಕೊಡೋಣ ಅಂಥೇಳಿ ಅವನು ವಾರಣಾಸಿಗೆ ಬರಬೇಕು. ಅಯೋಧ್ಯೆಯಿಂದ ವಾರಣಾಸಿ ಎಲ್ಲರೂ ಆ ಕಡೆ ಹತ್ತಿರ ಇರೋ ಜಾಗ. ಆದರೆ ನಮ್ಮ ರಾಘವಾಂಕನ ಹರಿಶ್ಚಂದ್ರ ಏನು ಮಾಡ್ತಾನೆ, ರೊಯ್ ಅಂತ ಕೆಳಗಡೆ ಇಳ್ಕೊಂಡು ಬಂದು ಹಂಪಿಗೆ ಬಂದುಬಿಡ್ತಾನೆ. ಬಂದು ಹಂಪೆನೆಲ್ಲ ನೋಡಿಕೊಂಡು ವಿರೂಪಾಕ್ಷನಿಗೆ ನಮಸ್ಕಾರ ಮಾಡಿ ಆಮೇಲೆ ಮತ್ತೆ ಅಯೋಧ್ಯೆಗೆ ಹೋಗ್ತಾನೆ. ಸೊ ಅಷ್ಟು ಅವ್ರಿಗೆ ಒಂದು ರೀತಿಯಲ್ಲಿ ಒಂದು ತನ್ನ ಇಷ್ಟ ದೈವದ ಬಗ್ಗೆ ಇರುವಂಥ ಒಂದು ಅಕ್ಕರೆ, ಒಂದು ಆಸೆ, ಒಂದು ಭಕ್ತಿ ಅಷ್ಟು ಮಟ್ಟಿಂದ. ಮೊದಲನೇ 5-6 ಷಟ್ಪದಿಗಳಲ್ಲಿ ಅವನು ತನ್ನ ಇಷ್ಟ ದೈವವನ್ನು ಸ್ತುತಿಸುವಂತಹ ಒಂದು ಇದು. ಮತ್ತು ಮೊದಲನೇ ಪದ್ಯನೇ ನೋಡಿ, ಶ್ರೀಪತಿಗೆ ಸೊಬಗನು. ಇದನ್ನು ಸಾಮಾನ್ಯ ಎಲ್ಲರೂ ಗಮಕದಲ್ಲಿ ಒಂದು ನಾಟರಾಗದಲ್ಲಿ ಹಾಡೋ ಒಂದು ಪರಿಪಾಠ ಇದೆ. ಅದಲ್ಲದೆ ಸಾಮಾನ್ಯ ರಾಘವಾಂಕ ಜನಮನದಲ್ಲಿ ನೆಲೆಸಿರೋದು ನಮ್ಮ ಕಾವ್ಯ ವಾಚಕರಿಂದ. ಗಮಕ ಕಲೆ ಇದೆಯಲ್ಲ, ಅದು ಕಾವ್ಯವನ್ನು ಒಂದು ಹಾಡಿನ ರೂಪದಲ್ಲಿ, ಅಂದರೆ ಅದರ ಲಯ, ಅದರ ನಾದ, ಆ ಕಾವ್ಯದ ಕಾವ್ಯಮಯತೆ ಅದನ್ನೆಲ್ಲ ದಾಟಿಸೋದಕ್ಕೆ ಅದು ಒಂದು ತೋಂಡಿ ಸಂಪ್ರದಾಯದಲ್ಲಿ ನಾವು ನಮ್ಮ ಸಾಹಿತ್ಯ ಎಲ್ಲ ಬೆಳೆದು ಬಂದಿರೋದು. ಪ್ರಿಂಟ್ ಕಲ್ಚರ್ ಬಂದಿರೋದು ಈಗ 200 ವರ್ಷದ ಹಿಂದೆ ನೀವು ಹೇಳಿದ ಹಾಗೆ. ಅದಕ್ಕೆ ಮುಂಚೆ ಎಲ್ಲ ಹೇಗೆ ಎಲ್ಲಿತ್ತು, ಕವಿಗಳೆಲ್ಲ ಇದ್ದಿದ್ದು ಜನಮನದಲ್ಲಿ, ಆಯಿತಾ, ಜನರ ಕಿವಿಯಲ್ಲಿ. ಹಾಗಾಗಿ ಕಾವ್ಯ ನಮಗೆ ತಲುಪ್ತಾ ಇದ್ದಿದ್ದು ಹಾಡಿನ ಮೂಲಕ, ಸಂಗೀತದ ಮೂಲಕ. ನಂದು ಕಂಠ ಚೆನ್ನಾಗಿದ್ದಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹಾಡ್ಬೋದಾಗಿತ್ತು. ಈಗ ಸುಮ್ಮನೆ ನಿಮಗೊಂದು
ಯಾವ ರೀತಿ ಹೇಳ್ತಾರೆ ಹೇಳಬಹುದು ಅನ್ನೋದನ್ನು ತೋರಿಸೋದಕ್ಕೆ ಸುಮ್ಮನೆ ಒಂದು ಹೇಳ್ತೀನಿ ಅಷ್ಟೇ. ಶ್ರೀಪತಿಗೆ ಸೊಬಗನು ಉಡುಪತಿಗೆ ಶಾಂತಿಯನು ವಾಣಿಪತಿಗೆ ಚಾತುರ್ಯಮಂ ದಿವಸ್ಪತಿಗೆ ಪ್ರತಾಪಮಂ ಸುರಪತಿಗೆ ಭೋಗಮಂ ರತಿಪತಿಗೆ ಮೂಲೋಕವಾವರಿಸುವ ರೂಪಂ ಸರಿತ್ಪತಿಗೆ ಗಂಭೀರತೆಯನು ಸ್ವಾಹಾಪತಿಗೆ ತೇಜಮಂ ಕೊಟ್ಟ ಗುರುಮೂರ್ತಿ ಪಂಪಾಪತಿ ವಿರೂಪಾಕ್ಷನು ಯಮಗೆ ಇಷ್ಟ ಸಿದ್ಧಿಯಂ ಮಾಳ್ಕೆ ಸಂತೋಷದಿಂದ ಹೀಗೆ ಗಮಕದ ಮೂಲಕ ರಾಘವಾಂಕ ಜನರನ್ನ ತಲುಪಿರೋದು. ಸೂರ್ಯನಿಗೆ ಹೇಳಬೇಕಾ ನೀನು ಬಿಸಿಲು ಬಿಡಬೇಡಪ್ಪ, ಚಂದ್ರನಿಗೆ ನೀನು ತಂಪಾಗಿರೋದನ್ನು ಬಿಡಬೇಡಪ್ಪ, ಗಾಳಿಗೆ ನೀನು ಸುಳಿದಾಡಪ್ಪ ಅಂತ ಹೇಳಬೇಕಾ? ನಮ್ಮ ಹರಿಶ್ಚಂದ್ರಿಗೆ ನಾನೇನು ಹೋಗಿ ನೀನು ಬರ್ತೀಯಾ ಅಂತ ಹೇಳಿ ನಾನು ಪ್ರಿಪೇರ್ ಮಾಡಬೇಕಾಗಿಲ್ಲ ಅಂತ. ಅದನ್ನು ರಾಘವಾಂಕನ ಭಾಷೆಯಲ್ಲಿ ಕೇಳೋಣ.